ಈ ಎರಡು ಆದರ್ಶಗಳನ್ನ ಇಟ್ಕೊಂಡು ನಾವು ಜಯಂತಿ ಅವರಿಗೆ ಜನತೆಗೆ ನಾನು ಏನಾದ್ರೂ ಮಾಡಬೇಕು ಒಂದು ಹಿಂದೂ ಧರ್ಮದವರಿಗೆ ಇನ್ನೊಂದು ತಕ್ಷಣ ಪ್ರತಿಭಟನೆ ಮಾಡಲಿಲ್ಲ ಸ್ಕಾಲರ್ಶಿಪ್ ಕೊಡೋಂಗಿದ್ರೆ ನನಗೆ ಕೊಡಬೇಡಿ 20,000 ಜನ ಗಿರಣಿ ಕಾರ್ಮಿಕರು ಎಲ್ಲರೂ ಕೂಡ ಒಂದು ಚೈತನ್ಯವನ್ನ ನೋಡಿ ಕಾಂಗ್ರೆಸ್ ಅವರು ಇವಾಗ ಮಹಾನ್ ನಾಯಕರ ಒಂದು ಆಶಯಗಳನ್ನು ಮೈಗೂಡಿಸಿಕೊಂಡು ನಾವೆಲ್ಲರೂ ಕೂಡ ಅವರ ಹಾದಿಯಲ್ಲಿ ನಡೆಯೋಣ ಅಂತ ಹೇಳಿ ಮತ್ತೊಮ್ಮೆ ನಾವು ಸ್ಮರಿಸಿ ಜಗತ್ತಿಗೆ ಸಾರ್ತಕ್ಕಂಥದ್ದು ಅವರ ಸಾಧನೆಗಳನ್ನ ಅವರ ಆಶಯಗಳನ್ನ ನಮ್ಮಲ್ಲಿ ಮೈಗೂಡಿಸಿಕೊಂಡು ನಾವು ಜೀವನ ಮಾಡ್ತಕ್ಕಂಥದ್ದು ಈ ಎರಡು ಆದರ್ಶಗಳನ್ನ ಇಟ್ಕೊಂಡು ನಾವು ಜಯಂತಿಯನ್ನ ಆಚರಣೆ ಮಾಡ್ತೀವಿ. ಯಾವುದೇ ನಾಯಕರ ಜಯಂತಿಯನ್ನು ಆಚರಣೆ ಮಾಡಬೇಕಾದ್ರೆ ಅವರು ಜಾತ್ಯತೀತ ನಾಯಕರಾಗಿರ್ತಾರೆ, ಅವರು ಸರ್ವಶ್ರೇಷ್ಠರಾಗಿರ್ತಾರೆ, ವಿಶ್ವ ಪ್ರಸಿದ್ಧಿ ನಾಯಕರಾಗಿರ್ತಾರೆ. ಅವರ ಒಂದು ಆಶಯಗಳ ದಾರಿಯಲ್ಲಿ ನಾವೆಲ್ಲರೂ ಕೂಡ ನಡಿಬೇಕು. ಬಾಬೂಜಿರವರು ಬಿಹಾರದ ಒಂದು ಸಣ್ಣ ಕುಗ್ರಾಮದಲ್ಲಿ ಜನಿಸಿದಂತವರು. ಬಾಲ್ಯದಿಂದಲೇ ಹಲವಾರು ಅಸ್ಪೃಶ್ಯತೆಗಳನ್ನ ಜಾತೀಯತೆಯನ್ನ ಮೆಟ್ಟಿ ನಿಲ್ಲಬೇಕು ಅಂತಕ್ಕಂಥ ಸದೃಢ ಮನೋಭಾವವನ್ನು ಬೆಳೆಸಿಕೊಂಡವರು. ಅವರು ಬಾಲ್ಯದಲ್ಲಿದ್ದಾಗಲೇನೆ ಒಂದು ಅಚಾನಕ್ ಆಗಿ ಅವರು ಮನೆ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಅಂತ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಶಿಕ್ಷಕರು ಅವರಿಗೆ ನೆರವಾಗ್ತಾರೆ. ಆ ಬ್ರಾಹ್ಮಣ ಶಿಕ್ಷಕರೇ ಅವ್ರ ಮನೆಯಲ್ಲಿ ಇಟ್ಕೊಂಡು ಇವ್ರಿಗೂ ಇವರ ತಂದೆಗೆ ಜೀವನ ನಡೆಸೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಆ ಒಂದು ಸಣ್ಣ ಸದ್ಭಾವನೆ, ಸಕಾರಾತ್ಮಕ ಭಾವನೆನೆ ನಾನು ಇಡೀ ಭಾರತವನ್ನ ಒಂದು ಮಾದರಿ ದೇಶವನ್ನಾಗಿ ಮಾಡಬೇಕು, ಇಡೀ ಭಾರತದ ಜನತೆಗೆ ನಾನು ಏನಾದ್ರೂ ಮಾಡಬೇಕು ಅಂತಕ್ಕಂಥ ಮನೋಭಾವ ಅವರಿಗೆ ಆಗ್ಲಿಂದಾನೇ ಬೆಳ್ಕೊಂಡ್ ಬರುತ್ತೆ. ನಾವು ಯಾವುದನ್ನೇ ಆಗಲಿ ಬದಲಾವಣೆ ತರಬೇಕಾದ್ರೆ ನಾವು ಸದ್ಭಾವನೆ ಮುಖಾಂತರ ಸೌಮ್ಯ ರೀತಿಯಲ್ಲಿ ಜನರ ಮನಸ್ಸನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥ ತತ್ವವನ್ನ ಅವರು ಆಚರಣೆ ಮಾಡ್ಕೊಂಡು ಬಂದರು. ಇದಕ್ಕೂ ಮಿಗಿಲಾಗಿ ಅವರು ಗಾಂಧಿವಾದಿಗಳಾಗಿದ್ರು. ಗಾಂಧಿಯವರ ತತ್ವಗಳನ್ನ ಅವರು ಅನುಪಾಲನೆ ಮಾಡ್ಕೊಂಡು ಬಂದರು. ಅಂಬೇಡ್ಕರ್ ಅವರು ಮೊದಲು ನಾವು ಶಿಕ್ಷಣವನ್ನ ಪಡೆದು ಶಿಕ್ಷಕವಂತರಾಗಿ ನಾವು ಆನಂತರ ಹೋರಾಟ ಮಾಡಬೇಕು ಅಂತಕ್ಕಂಥ ಮನಸ್ಸು ಆ ದಾರಿಯಲ್ಲಿ ಹೋದ್ರೆ, ಇವರು ಮೊದಲು ನಾವು ಶಿಕ್ಷಣವನ್ನ ಪಡೆದು ರಾಜಕೀಯಕ್ಕೆ ಬಂದು ರಾಜಕೀಯದಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳೋ ಮುಖಾಂತರ ನಾವು ನಮಗಾಗ್ತಕ್ಕಂಥ ಒಂದು ಒಳ್ಳೆ ರೀತಿಯಾದಂತ ಶಾಸನಗಳನ್ನ ಬದಲಾವಣೆ ಮಾಡಿಕೊಂಡು ಶಾಸನಗಳನ್ನ ರಚನೆ ಮಾಡಿಕೊಂಡು ನಾವು ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ಮನೋಭಾವದಿಂದ ಇವರು ಬೆಳೀತಾ ಬಂದರು. ಒಂದು ಎರಡು ಸಣ್ಣ ಉದಾಹರಣೆಗಳನ್ನ ಹೇಳ್ತೀನಿ. ಇವರು ಸೌಮ್ಯ ರೀತಿ ಹೋರಾಟ ಮಾಡಿ ಯಾವ ರೀತಿ ಜನರ ಮನಸ್ಸನ್ನ ಗೆದ್ರು ಅನ್ನೋದಕ್ಕೆ ಸಮಯದ ಅಭಾವ ಇರೋದ್ರಿಂದ ಒಂದೆರಡು ಉದಾಹರಣೆ ಹೇಳ್ತೀನಿ. ಇವರು ಸಣ್ಣವರಾಗಿದ್ದಾಗ ಶಾಲೆಗೆ ಹೋದಾಗ ಒಂದು 2 ಮಡಿಕೆಯಲ್ಲಿ ನೀರಿಟ್ಟಿರ್ತಾರೆ. ಒಂದು ಹಿಂದೂ ಧರ್ಮದವರಿಗೆ, ಇನ್ನೊಂದು ಮುಸ್ಲಿಮರಿಗೆ. ಬಾಬೂಜಿ ಅವರಿಗೆ ಬಾಯಾರಿಕೆ ಆಗ್ತದೆ, ಕುಡಿಯಕ್ಕೆ ಹೋಗ್ತಾರೆ. ಫಸ್ಟ್ ಮಡಿಕೆಯಲ್ಲಿ ಬಾಬೂಜಿ ಅವರಿಗೆ ನೀರು ಕೊಡೋದಿಲ್ಲ, ಅದು ಹಿಂದೂಗಳು ಇಟ್ಟಿರೋದು ಕುಡಿಬಾರ್ದು. ಇನ್ನೊಂದು ಮಡಿಕೆಯಲ್ಲಿ ಎತ್ಕೊಳಕ್ ಹೋಗ್ತಾರೆ, ಅದು ಮುಸ್ಲಿಂ ಅವ್ರಿಗೆ ಇಟ್ಟಿರೋದು, ಅದನ್ನು ಕುಡಿಬಾರ್ದು. ಬಾಬೂಜಿ ಅವರು ತಕ್ಷಣ ಪ್ರತಿಭಟನೆ ಮಾಡಲಿಲ್ಲ, ಆವೇಶಕ್ಕೊಳಗಾಗ್ಲಿಲ್ಲ, ಉದ್ವೇಗಕ್ಕೊಳಗಾಗ್ಲಿಲ್ಲ. ಅವ್ರು ಮಾಡಿದ್ದು ಮಾರನೇ ದಿನ ಬಂದು ಕಲ್ಲಿನಿಂದ 2 ಮಡಿಕೆಗೆ ಕೂತಿಟ್ಬಿಟ್ರು. ಎಲ್ಲ ಸುರಿದೋಯ್ತು ನೀರು. ಯಾರು ಅಂದ್ರೆ ಸೌಮ್ಯ ರೀತಿಯಿಂದ ಹೋರಾಟ ಮಾಡಿದ್ರು. ತಕ್ಷಣ ಅವರು ಅಬ್ಬರಿಸಲಿಲ್ಲ, ಉದ್ವೇಗಕ್ಕೊಳಗಾಗ್ಲಿಲ್ಲ, ತಾಳ್ಮೆಯಿಂದ ಬಂದು 2 ದಿನಾನು ಮಡಿಕೆಯಿಂದ ನೀರು ಬಿಟ್ಬಿಟ್ರು. ನೀರೆಲ್ಲ ಚೆಲ್ಲೋಯ್ತು, ಯಾರೂ ಕುಡಿಯಕ್ಕಾಗ್ಲಿಲ್ಲ. ಆಗ ಅವರು ಶಿಕ್ಷಕರೇ ಹೇಳ್ತಾರೆ, ಈ ಫಸ್ಟ್ ಮಡಿಕೆಯಲ್ಲಿ ಇರ್ತಕ್ಕಂಥ ನೀರನ್ನ ಬಾಬೂಜಿ ಅವ್ರಿಗೆ ಕುಡಿಯಕ್ ಕೊಡಿ ಅಂತ. ಅಂದ್ರೆ ಎಷ್ಟು ಸೌಮ್ಯ ರೀತಿಯಿಂದ ಯಾವುದೇ ಒಂದು ಇದಿಲ್ದಿರಾನೆ ಅವರು ಗದ್ದಲ ಮಾಡ್ತೀರಾ ಜನರ ಮನಸ್ಸನ್ನ ಪರಿವರ್ತಿಸಿದ್ರು. ಅವರು ಇನ್ನೊಂದು ಉದಾಹರಣೆ ಹೇಳ್ತೀನಿ. ಮೆಟ್ರಿಕ್ ನಲ್ಲಿ ಅವರು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ್ಮೇಲೆ ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಸೀಟ್ ಸಿಗುತ್ತೆ ಅವರಿಗೆ. ಅಲ್ಲೋಗ್ತಾರೆ. ಅಲ್ಲೋದಾಗ ನಮ್ಮ ಮದನ್ ಮಾಮಳಿ ಅವರು ಅವ್ರಿಗೆ ಇದು ಕೊಡ್ಬೇಕು, ಸ್ಕಾಲರ್ಶಿಪ್ ಕೊಡ್ಬೇಕು. ಜಾತಿ ಆಧಾರದ ಮೇಲೆ ಸ್ಕಾಲರ್ಶಿಪ್ ಕೊಡೋಂಗಿದ್ರೆ ನನಗೆ ಕೊಡಬೇಡಿ, ನಾನೊಬ್ಬ ಬ್ರಿಲಿಯಂಟ್ ಸ್ಟೂಡೆಂಟು, ನಾನು ಚೆನ್ನಾಗಿ ಓದ್ತಾ ಇದ್ದೀನಿ, ಆ ಒಂದು ಇದ್ರ ಮೇಲೆ ನನಗೆ ಸ್ಕಾಲರ್ಶಿಪ್ ಕೊಡೋಂಗಿದ್ರೆ ಕೊಡಿ ಅಂತ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ, ಜಾತೀಯತೆ ಆಧಾರದ ಮೇಲೆ ಇವರು ಕೊಡೋದಿಲ್ಲ. ಅಲ್ಲಿರೋಷ್ಟು ದಿನ ಇವರು ಒಳ್ಳೆ ಉತ್ತಮ ವಿದ್ಯಾರ್ಥಿ ಅನ್ನೋದ್ರ ಮೇಲೆ ಅವ್ರಿಗೆ ಇದು ಸ್ಕಾಲರ್ಶಿಪ್ ಕೊಡ್ತಾರೆ. ಸೊ ಆ ರೀತಿ ಒಂದು ಸೌಮ್ಯ ರೀತಿಯಲ್ಲಿ ಅವರು ಹೋರಾಟ ಮಾಡ್ಕೊಂಡು ಬರ್ತಾರೆ. ಕೃಷಿ ಕ್ಷೇತ್ರದಲ್ಲೂ ಕೂಡ ಅಪಾರವಾದ ಬದಲಾವಣೆಗಳನ್ನು ತರ್ತಾರೆ. ಈಗಿರ್ತಕ್ಕಂಥ ನಮ್ಮ ಒಂದು ಆಹಾರ ಧಾನ್ಯಗಳ ಕೊರತೆ ಇದ್ದಾಗ ಅವರು ಬೇರೆ ಬೇರೆ ರೀತಿಯಾದಂತಹ ಗ್ರೋಮೋನ್ ಫುಡ್ ಇಂಥ ಸ್ಕೀಮ್ಗಳನ್ನ ತಗೊಂಡು ಬಂದು ಯಾವ ರೀತಿ ಹೆಚ್ಚಿನ ರೀತಿಯಲ್ಲಿ ಆಹಾರವನ್ನು ಉತ್ಪಾದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ಮಾಡ್ತಾರೆ. ಹಂಗಾಗಿನೇ ಅವರು ಹಸಿರು ಕ್ರಾಂತಿಯ ಅಧಿಕಾರ ಅಂತಕ್ಕಂಥ ಒಂದು ಹೆಸರನ್ನ ಗಳಿಸ್ತಾರೆ. ಸೊ ಕಾರ್ಮಿಕರ ಸಚಿವರಾಗಿರ್ತಾರೆ, ಆ ಕ್ಷೇತ್ರದಲ್ಲೂ ಕೂಡ ಅವರು ಅಪಾರವಾದಂತಹ ಒಂದು ಇದರ ಬದಲಾವಣೆಗಳನ್ನು ತರ್ತಾರೆ. ಕಲ್ಕತ್ತಾದಲ್ಲಿ ಗಿರಣಿ ಕಾರ್ಮಿಕರ ಒಂದು ಸಂಘಟನೆಯನ್ನ ಕಟ್ತಾರೆ. ಇವರನ್ನ ನಂಬಿ
ಇವರು ಏನೋ ಒಂದು ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಸುಮಾರು 50,000 ಜನ ಗಿರಣಿ ಕಾರ್ಮಿಕರು ಎಲ್ಲರೂ ಕೂಡ ಒಟ್ಟಾಗಿ ಇವ್ರ ಹಿಂದೆ ಬರ್ತಾರೆ. ಸೊ ಆ ಸಂಘಟನಾ ಶಕ್ತಿ, ಆ ಒಂದು ಚತುರತೆ, ಆ ಒಂದು ಚೈತನ್ಯವನ್ನ ನೋಡಿ ಕಾಂಗ್ರೆಸ್ ಅವರು ಇವ್ರಿಗೆ ಆಹ್ವಾನ ಕೊಡ್ತಾರೆ, ನೀವು ಬನ್ನಿ ಕಾಂಗ್ರೆಸ್ ಸೇರ್ಕೊಳ್ಳಿ, ನಾವು ಯಾವುದೋ ದೇಶಕ್ಕೆ ಹೋಗಿ ಒಂದು ಒಳ್ಳೆ ಉತ್ತಮ ಬದಲಾವಣೆಗಳನ್ನು ತರೋಣ ಅಂತ. ಇವತ್ತಿನ ದಿನದಲ್ಲಿ ನಾವು 500 ಜನ 1000 ಜನ ಸಂಘಟನೆ ಮಾಡೋದು ತುಂಬಾ ಕಷ್ಟ ಇದೆ. ಅವರ ಆಗಾಲದಲ್ಲೇ 50,000 ಗಿರಣಿ ಕಾರ್ಮಿಕರನ್ನ ಒಟ್ಟಾಗಿ ಸೇರಿಸಿದ್ರು, ಸಂಘಟನೆ ಮಾಡಿದ್ರು. ಅಂದ್ರೆ ಅವರ ಸಂಘಟನಾ ಚಾತುರ್ಯತೆ ಯಾವ ಮಟ್ಟಕ್ಕಿತ್ತು ಅನ್ನೋದನ್ನ ನಾವು ಗಮನಿಸಬಹುದು. ಸೊ ಎಲ್ಲಾ ಒಂದು ಕ್ಷೇತ್ರಗಳಲ್ಲೂ ಕೂಡ ಅವರು ಉತ್ತಮವಾದ ಬದಲಾವಣೆಗಳನ್ನ ತರೋದಕ್ಕೆ ಆಗ್ಲಿಂದಾನೇ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೊಂದು 1942 ಕ್ವಿಟ್ ಇಂಡಿಯಾ ಚಳವಳಿ ನಡೆಯಿತು, ಆಗ್ಲೂ ಕೂಡ ಅವರು ಹೋರಾಟ ಮಾಡಿ ಜೈಲ್ಗೂ ಸೇರಿದ್ದಾರೆ, ಜೈಲ್ ಪಾಲಾಗಿದ್ದು ಒಂದಷ್ಟು ದಿನ. ಮತ್ತೆ ನಾನಂತರ ಮತ್ತೆ ಅಂಬೇಡ್ಕರ್ ಅವರ ಆಶಯ ಏನಿತ್ತು, ಮೀಸಲಾತಿಗಾಗಿ ಹೋರಾಟ ಮಾಡ್ತಕ್ಕಂಥದ್ದು. ಅಂಬೇಡ್ಕರ್ ಅವರ ನಂತರ ಮೀಸಲಾತಿಗಾಗಿ ಕೊನೆಯವರೆಗೂ ಹೋರಾಟ ಮಾಡ್ತಕ್ಕಂಥ ಮಹಾನ್ ನಾಯಕರು ಬಾಬೂಜಿ ಅವರೇ ನಮ್ಗೆ ಮೀಸಲಾತಿ ಅಂಬೇಡ್ಕರ್ ಅವರ ನಂತರ ಬಹಳಷ್ಟು ಹೋರಾಟ ಮಾಡಿ ಅವಿರತವಾಗಿ ಶ್ರಮ ಪಟ್ಟು ನಮಗೆ ಮೀಸಲಾತಿಯನ್ನು ತಕ್ಕುವಂಗೆ ಮಾಡಬೇಕು. ಸೊ ನಾವೆಲ್ಲರೂ ಕೂಡ ಒಂದು ಪ್ರಬುದ್ಧವಾದಂತಹ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಇಷ್ಟೆಲ್ಲ ಸೌಲಭ್ಯಗಳನ್ನ ಪಡೆದು ಬದುಕ್ತಾ ಇದ್ದೀವಿ ಅಂದ್ರೆ ಅದು ಬಾಪೂಜಿ ಸರ್ ಅವರ ಕೊಡುಗೆ. ಸೊ ಇವರ ಇನ್ನೂ ಹೇಳ್ತಾ ಹೋದ್ರೆ ಇವರ ಸಾಧನೆಗಳನ್ನ ನಾವು ದಿನಪೂರ್ತಿ ಹೇಳ್ಬೋದು, ಅಷ್ಟೊಂದು ಸಾಧನೆಗಳಿದೆ. ಮಹಾನ್ ನಾಯಕರ ಒಂದು ಆಶಯಗಳನ್ನು ಮೈಗೂಡಿಸಿಕೊಂಡು ನಾವೆಲ್ಲರೂ ಕೂಡ ಅವರ ಹಾದಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ನನ್ನ ಮಾತನ್ನು